ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ವೆನಸ್ಡೇ ಗೈಸ್, ಫೆಬ್ರವರಿ 17 ನಮಗೆ 18 ನಮಗೆ ಇವತ್ತು ಬ್ಲ್ಯಾಕ್ ಡೇಸ್ ಸ್ಟಾರ್ಟ್. ಇನ್ನು 40 ಡೇಸ್ ದೇವರ ಕಷ್ಟದ ದಿನಗಳು. ಸೊ ಹಾಗೆ ಇವತ್ತು ಸ್ಟಾರ್ಟ್, ಇನ್ನು 40 ಡೇಸ್ ತನಕ. ಇನ್ನು ಈಸ್ಟರ್ ಬರಬೇಕು ನಮಗೆ ಹಬ್ಬ ಆಗಬೇಕಾದ್ರೆ 40 ಡೇಸ್ ಕಳೆದಾದಮೇಲೆ. ಹಾಗೆ ಪೂಜೆಗೆಲ್ಲ ಬೆಳಿಗ್ಗೆ ಪೂಜೆಗೆಲ್ಲ ಹೋಗಿ ಬಂದದ್ದು. ಪದಾರ್ಥ ಎಲ್ಲ ಮಾಡಿ ಆಯಿತು ಗೈಸ್. ಇವತ್ತು ಚಟ್ನಿ ಮತ್ತು ಬೆಂಡೆಕಾಯಿಯ ಪಲ್ಯ ಮಾಡಿದ್ದೇನೆ ನೋಡಿ ಗೈಸ್. ಬೆಂಡೆಕಾಯಿ ಪಲ್ಯ ರೆಡಿ. ಇನ್ನೊಂದು ಚಟ್ನಿ ಮಾಡೋದು, ಅದು 12 ಗಂಟೆ ಆಗುವಾಗ ಮಾಡೋದು. ಮನೆಯೇನು ಸೆಟ್ಟೆಲ್ಲ ಆಗಲಿಲ್ಲ ಗೈಸ್, ಇನ್ನೂ ಕೆಲವೊಂದು ಐಟಮ್ ಎಲ್ಲ ಬರಲಿಕ್ಕೆಲ್ಲ ಇದೆ. ಅದಾದಮೇಲೆ ಹೋಮ್ ಟೂರ್ ಮಾಡುವ ಅಂತ ಎನಿಸಿದ್ದೇನೆ. ಜಸ್ಟ್ ಒಂದು ಮಾಡಿಬಿಡ್ತೇನೆ ನಾನು ಇವತ್ತು, ಜಸ್ಟ್ ಒಮ್ಮೆ ತೋರಿಸ್ತೇನೆ. ಮತ್ತು ಎಲ್ಲ ಐಟಮ್ ಬಂದಾದಮೇಲೆ ಒಂದೊಂದಾಗಿ ಬರ್ತಾ ಇದೆ. ಸೊ ಅದಾದಮೇಲೆ ಮತ್ತೊಮ್ಮೆ ಫುಲ್ ಹೋಮ್ ಟೂರ್ ಮಾಡ್ತೇನೆ ನೋಡಿ ಗೈಸ್. ಇದು ನಮ್ಮ ಮನೆ ಫೋಟೋ, ಫ್ರಂಟ್ ಫೋಟೋ. ನಾನೀಗ ನಾವು ಈ ಮನೆಗೆ ರಿವರ್ ವ್ಯೂ ಅಂತೇಳಿ ಹೆಸರು ಕೊಟ್ಟಿದ್ದೇವೆ ಗೈಸ್. ಇಲ್ಲಿ ಹೊರಗಡೆ ಒಂದು ಗಡಿಯಾರ ಇಟ್ಟದ್ದು ನಾವು ಟೈಮ್ ನೋಡಲಿಕ್ಕೆ ಬೇಕಂತೇಳಿ. ಇದು ಫ್ರಂಟ್ ಡೋರು ನಾವು ಫುಲ್ ದೇವರದ್ದು ಜೀಸಸ್ ಇದ್ದು ಫೋಟೋ ಹಾಕಿದ್ದು. ಪ್ಲೇನಾಗಿ ಯಾವ ಡಿಸೈನ್ ಯಾವುದು ಕೂಡ ಕೊಡಲಿಲ್ಲ, ಪ್ಲೇನಾಗಿ ದೇವರದ್ದು ಮಾತ್ರ ಕೊಟ್ಟದ್ದು. ತುಂಬ ಚೆನ್ನಾಗಿ ಕಾಣ್ತದೆ ಅದು. ಇಲ್ಲದ ಕೆಲವರು ಅರ್ಧ ದೇವರದ್ದು ಕೊಡ್ತಾರೆ, ಅರ್ಧ ಕೆಳಗೆ ಫ್ಲವರ್ ಎಲ್ಲ ಬಿಡಿಸ್ತಾರೆ. ಬಟ್ ನಾವು ಅದು ಯಾವುದು ಮಾಡಲಿಲ್ಲ. ಇದು ದೇವರ ಇದು ನೋಡಿ, ನಾವು ದೇವರ ಸ್ಟ್ಯಾಂಡನ್ನು ಈ ರೀತಿ ಮಾಡಿದ್ದೇವೆ. ಕೆಳಗೆ ಏನಾದರೂ ನಮ್ಮ ಓದೋ ಬುಕ್ಕುಗಳೆಲ್ಲ ಇರ್ತದಲ್ಲ ದೇವರದ್ದು, ಅದೆಲ್ಲ ಶುದ್ಧ ನೀರು ಅದನ್ನೆಲ್ಲ ಇಡೋದು ನಾವು. ಮತ್ತು ನಮ್ಮ ಜಪಸರ ಎಲ್ಲ ಅದರ ಸೈಡಿಗೆ ಅವರು ಪೇಂಟರ್ ಅವರು ಡಿಸೈನ್ ಬಿಡಿಸಿದ್ದಾರೆ ಗೈಸ್. ನೋಡಿ, ಸಿಂಪಲ್ಲಾಗಿ, ಅದು ಪ್ಲೇನ್ ಬಿಡೋದು ಬೇಡ ಅಂತೇಳಿ ಡಿಸೈನನ್ನು ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ ಅದು ಕೂಡ, ಅದು ಅದಕ್ಕೆ ಸೂಟ್ ಆಗ್ತದೆ ಚೆನ್ನಾಗಿ. ಮತ್ತು ಇದು ಟಿ ವಿ ಶೋಕೇಸ್ ಗೈಸ್. ಇದು ಟಿ ವಿ ಶೋಕೇಸ್ ಕೂಡ ಸೆಟ್ ಆಗಲಿಲ್ಲ, ಜಸ್ಟ್ ಒಮ್ಮೆ ಇಟ್ಟದ್ದು. ಅಲ್ಲಿ ಮಾವನದ್ದು ಅಜ್ಜಿಯದ್ದೆಲ್ಲ ಫೋಟೋ ಇಟ್ಟಿದ್ದೇವೆ, ಡೆತ್ ಆದವರದ್ದು. ಮತ್ತು ಇದು ಈ ಬಾಕ್ಸಲ್ಲಿ ಬೇರೆ ಎಲ್ಲ ಇಡ್ಲಿಕ್ಕೆ ಉಂಟು, ಬಟ್ ಈಗ ಖಾಲಿ ಬಿಡೋದು ಬೇಡ ಅಂತೇಳಿ ಅಷ್ಟೇ ಇಟ್ಟದ್ದೆಲ್ಲ ಸೆಟ್ ಆಗಲಿಲ್ಲ ಸಾಮಾನೆಲ್ಲ. ನಾವು ವೈಫೈ ಎಲ್ಲ ಹಾಕಿದ್ದೇವೆ. ಮತ್ತು ಇದು ಹಾಲಿದ್ದು ಡಿಸೈನ್ ಮೇಲೆ PF ಎಲ್ಲ ನೋಡಿ ಈ ರೀತಿಯಾಗಿ ನಾವು ಕೊಟ್ಟಿದ್ದೇವೆ. 2 ಫ್ಯಾನ್ ಬರ್ತದೆ, ಮತ್ತು ಈ ರೀತಿ ಲೈಟ್ ಮತ್ತು ಮಿಡಲಲ್ಲಿ ಒಂದು ಜೂಮರ್ ಲೈಟನ್ನು ಹಾಕಿದ್ದೇವೆ. ಸಿಂಪಲಾಗಿ ಹಾಕಿದ್ದು, ದೊಡ್ಡ ಇದರ ಲೈಟ್ ಏನು ಹಾಕಲಿಲ್ಲ ನಾವು, ಅದು ವೇಸ್ಟೇ ಹಾಕೋದು. ಸಿಂಪಲ್ ಹಾಕಿದ್ರೆ ಚೆಂದ. ಇದು ಡೈನಿಂಗ್ ಹಾಲ್ ಇತ್ತು ಗೈಸ್. ಇದು ಕೂಡ ಸಿಂಪಲಾಗಿ ಡಿಸೈನ್ ನಾವು ಕೊಟ್ಟದ್ದು. ಕೆಲವರು ತುಂಬ ಡಿಸೈನ್ ಎಲ್ಲ ಮಾಡ್ತಾರೆ, ಬಟ್ ಸಿಂಪಲಾಗಿದ್ರೇ ಅದು ಚೆಂದ ಅಂತೇಳಿ ಸಿಂಪಲಾಗಿ ಕೊಟ್ಟದ್ದು. ಒಂದು ಗೋಡೆಗೆ ನಾವು ಡಿಸೈನನ್ನು ಬಿಡಿಸಿದ್ದೇವೆ, ಪಿಕ್ಚರ್. ಇದು ತುಂಬ ಚೆನ್ನಾಗಿದೆ. ಒಂದು ಮರ ಮತ್ತು ಹಕ್ಕಿಗಳು ಹಾರಿ ಹೋಗೋದು, ಆ ರೀತಿ ಅವರು ಬಿಡಿಸಿದ್ದಾರೆ. ಒಂದು ಗಡಿಯಾರ ಇಟ್ಟಿದ್ದೇವೆ ನಾವಲ್ಲಿ. ಡೈನಿಂಗ್ ಈಗ ಖಾಲಿ ಇದೆ, ಇನ್ನು ಟೇಬಲ್ ಎಲ್ಲ ತಂದಾಗಬೇಕು. ಇದು ಇನ್ವೆರ್ಟರ್ ಇಡುವಂಥ ಬಾಕ್ಸ್. ಇದು ಒಂದು ರೂಮ್ ಇದು ಗೈಸ್. ಈ ರೂಮಿಗೆ ಈ ರೀತಿ PF ಮಾಡಿ ಮೇಲೆ ಲೈಟ್ ಕೊಟ್ಟಿದ್ದಾರೆ ಸಿಂಪಲಾಗಿ. ಇದಕ್ಕೆ ಕೂಡ ಬೆಡ್ಡೆಲ್ಲ ಇನ್ನೂ ತಂದು ಹಾಕಿ ಆಗಬೇಕು. ಇಲ್ಲಿ ಕೂಡ ಜಸ್ಟ್ ನಾವು ಇದು ಇಟ್ಟದ್ದು ಮಾತ್ರ ಕನ್ನಡಿ. ಇದಕ್ಕೆ ಇನ್ನು ಕೆಳಗೆ ಬಾಕ್ಸ್ ಎಲ್ಲ ಕೂತ್ಕೊಳ್ಳಿಸ್ಲಿಕ್ಕಿದೆ. ಮತ್ತು ಇದು ಮೇಲೆ ಈ ರೀತಿ ಕಬರ್ಡ್. ಆಚಾರ್ಯ ಅವರು ಅವತ್ತು ಮಾಡಿದ್ದು ನಾನು ನಿಮಗೆ ತೋರಿಸ್ತಿದ್ದೆ, ಬಟ್ ಚೆನ್ನಾಗಿ ಫಿನಿಶ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತದೆ ಕೂಡ. ಇದು ವಾಷಿಂಗ್ ಮೆಷಿನದ್ದು ಗೈಸ್, ನಾವು ಕೈ ತೊಳೆಯುವಂಥದ್ದು. ಅದರ ಕೆಳಗೆ ಏನಾದರೂ ಇಡ್ಲಿಕ್ಕಾಗ್ತದಲ್ಲ, ಅದಕ್ಕೂ ಬಾಗಿಲು ನಾವು ಮಾಡಿದ್ದೇವೆ. ಒಂದು ಮೇಲೆ ಕನ್ನಡಿ, ಅದರ ಸೈಡಿಗೆ ಜನರಲ್ ಬಾತ್ರೂಮು. ಅದರ ಮೇಲೆ ಒಂದು ಜಾಗ ಇದೆ ಬಾತ್ರೂಮ್ನ ಮೇಲೆ, ಅದಕ್ಕೆ ಒಂದು ಬಾಗಿಲು ಮಾಡಿದ್ದೇವೆ, ಏನಾದರೂ ಇಡ್ಲಿಕ್ಕಾಗ್ತದೆ ವಸ್ತು ಅಂತೇಳಿ. ಇದು ಬಾತ್ರೂಮ್ ನೋಡಿ, ಇದು ಸ್ವಲ್ಪ ದೊಡ್ಡದಿದೆ. ಮಾಸ್ಟರ್ ಬೆಡ್ರೂಮ್ ಅದು ಸ್ವಲ್ಪ ಚಿಕ್ಕದಿದೆ. ಇದು ನಾವು ಆನ್ಲೈನಲ್ಲಿ ತರಿಸಿದ್ದು.
ಶಾಂಪು ಇಡಲಿಕ್ಕೆ, ಸೋಪ್ ಇಡಲಿಕ್ಕೆ ಎಲ್ಲ ನೋಡಿ ಈ ರೀತಿ ಇದೆ. ಈ ಬಾತ್ರೂಮ್ ಹೀಗೆ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಕೂಡ ಮೇಲೆ PF ಈ ರೀತಿ ನಾವು ಮಾಡಿದ್ದೇವೆ. ಜಾಸ್ತಿ ಲೈಟನ್ನು ಕೊಡಲಿಲ್ಲ. ಅದರಲ್ಲಿ 2 ಲೈನ್ ಸ್ಟ್ರೇಟ್ ಇತ್ತು, ಇದರಲ್ಲಿ ಇನ್ನೊಂದು ಟೈಪಾಗಿ ಕೊಟ್ಟಿದ್ದಾರೆ. ಇದು ಮೇಲೆ ಕಬಡ್ಗಳು ತರಲಿಕ್ಕಿದೆ ಗೈಸ್, ಬಟ್ ಸ್ವಲ್ಪ ಸಮಯ ಹೋಗಲಿ ಅಂತೇಳಿ ಎಲ್ಲ ಐಟಮ್ ಬರಲಿಕ್ಕೆ ಉಂಟು ನೋಡಿ. ಇದು ಹೊರಗೆದ್ದು ವರ್ಕ್ ಏರಿಯಾ, ಚಿಕ್ಕದಾಗಿ ಕೆಳಗೆಲ್ಲ ಸಾಮಾನು ಇಡಲಿಕ್ಕೆ ಆಗ್ತದೆ. ಸೋಫಿ ನಮ್ಮ ಸೋಫಿಯನ್ನು ಇವಾಗ ಕಟ್ಟಾಕೋದು ಗೈಸ್ ನೋಡಿ, ಇಲ್ಲಾದರೆ ಭಾರಿ ಉಪದ್ರ ಮಾಡ್ತಾಳೆ ಅವಳು ಅಲ್ವಾ ಸೋಫಿ? ಉಪದ್ರ ಮಾಡ್ತೀಯ ಅಲ್ಲ ಬಿಟ್ಟರೆ. ಇದು ಗೈಸ್ ನಾವು ಮೊದಲು ಹಿಂದೆ ನಿಲ್ತಿದ್ದ ಮನೆ, ನಮ್ಮ ಮನೆಯ ಹಿಂಭಾಗದಲ್ಲಿ ಇರೋದು ಇದು. ಎಷ್ಟಾದರೂ ಇಲ್ಲಿ ಬಂದು ಹೋಗಿ ಮಾಡಿರ್ತೇವೆ. ಅಂದರೆ 2 ವರ್ಷದ ಹತ್ತಿರ ನಾವು ನಿಂತಿದ್ದೇವಲ್ಲ, ಸೊ ಅದೊಂದು ನೆನಪಾಗ್ತದೆ. ಎಷ್ಟಾದರೂ ಇದ್ವಿ ಅಲ್ವಾ ಅಂತೇಳಿ ಇಲ್ಲಿ ಬಂದರೆ ಇಲ್ಲಿ ಸಿಟೌಟ್ ಎಲ್ಲ ಗುಡಿಸಿ ಎಲ್ಲ ಹೋಗೋದು ಗೈಸ್ ಬಂದರೆ. ಮತ್ತು ಅನ್ನ ಮಾಡೋದು ನಾವು ಅದೇ ಮೊದಲನೇ ಪ್ಲೇಸಲ್ಲೇ, ನಮಗೆ ಇಲ್ಲಿ ಬೇರೆ ಕಟ್ಟಿ ಆಗಬೇಕು ಅಷ್ಟರ ತನಕ ನಾವು ಮೊದಲು ಮಾಡ್ತಿದ್ವಿ ನೋಡಿ, ಅಲ್ಲೇ ಮಾಡೋದಂತೇಳಿ. ನೋಡಿದ್ರಲ್ಲ ಗೈಸ್ ಯಾವ ರೀತಿ ಇದೆ ಅಂತ ಹೇಳಿ. ಸಿಂಪಲಾಗಿ ಇನ್ನೆಲ್ಲ ಸೆಟ್ ಎಲ್ಲ ಆದಮೇಲೆ ಮತ್ತೆ ನಾನು ಹೋಮ್ ಟೂರು ರಿಟರ್ನ್ ಮಾಡ್ತೇನೆ. ಎಲ್ಲ ಐಟಮ್ ಎಲ್ಲ ಬಂದು ಸೆಟ್ ಆದಮೇಲೆ ಈಗ ಇಷ್ಟು ಜಸ್ಟ್ ನಾನು ನಿಮಗೆ ತೋರಿಸಿದ್ದು. ಇದು ಮೊನ್ನೆ ತೆಗೆದಿಟ್ಟಿದ್ದೆ, ನಾನು ಅಪ್ಲೋಡ್ ಮಾಡಲಿಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಸೊ ಹಾಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಫಸ್ಟ್ ಮನೆ ಕಟ್ಟುವ ಮೊದಲು ಬ್ಲೆಸ್ಸಿಂಗ್ ಆದ ಜಾಗ ಗೈಸ್. ಇದು ಫಾದರ್ ಬಂದೆಲ್ಲ ಬ್ಲೆಸ್ ಮಾಡಿದರು. ಇಷ್ಟು ಕೆಳಗಿಂದ ನಾವು ಮತ್ತೆ ಹೈಟಿಗೆ ತಗೊಂಡು ಹೋದದ್ದು, ಪಿಲ್ಲರ್ ಎಲ್ಲ ಹಾಕಿ. ಆಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ದು, ಇಲ್ಲಾಂದರೆ ವ್ಲಾಗಲ್ಲಿ ಹಾಕ್ತಿದ್ದೆ ಮೊದಲೇ. ಇದೆಲ್ಲ ಮೊದಲ ಫೋಟೋಸ್, ಒಂದು ಮೆಮೊರಿ ಗೈಸ್.